ಹಲೋ ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್. ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹರೀಶ್ ಪೂಂಜಾ ಹಾಜರು. ಪ್ರಶ್ನೋತ್ತರದ ಬಳಿಕ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್. ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ಮೇಲೆ ಎಫ್ಐಆರ್ ಹಾಕಲು 4 ದಿನ ಬೇಕಾಯಿತು. ಒಬ್ಬ ಶಾಸಕನಿಗೆ ನೋಟಿಸ್ ಕೂಡ ನೀಡದೆ ಬಂಧಿಸಲು ಪ್ಲಾನ್. ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಅಂತ ಸುನಿಲ್ ಕುಮಾರ್ ಆರೋಪ. ಸಚಿವರಿಗೆ ಡಿಕೆ ಶಿವಕುಮಾರ್ನಿಂದ ಔತಣಕೂಟ. ಸಿಎಂ ಸಿದ್ದರಾಮಯ್ಯ ಸೇರಿ ಬಹುತೇಕ ಎಲ್ಲ ಮಂತ್ರಿಗಳು ಭಾಗಿ. ವೆಜ್ ನಾನ್ ವೆಜ್ ಊಟ ಸೇವನೆ, ಒಂದಷ್ಟು ರಾಜಕೀಯ ವಿಚಾರಗಳ ಚರ್ಚೆ. ಚುನಾವಣಾ ನೀತಿ ಸಂಹಿತೆ ಮುಗಿತಾ ಇದ್ದಂತೆ ರಾಜ್ಯ ಪ್ರವಾಸ ಮಾಡಿ ಬೆಂಗಳೂರು ಸೇರಿ ಎಲ್ಲೆಡೆ ಮಳೆ ವಿಚಾರವಾಗಿ ಮುನ್ನೆಚ್ಚರಿಕೆ ವಹಿಸಿ. ಸರ್ಕಾರಕ್ಕೆ ಮಸಿ ಬಳಿಯೋ ವಿಪಕ್ಷಗಳ ಕೆಲಸಕ್ಕೆ ತಿರುಗೇಟು ನೀಡಿ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿಎಂ ಸಿದ್ದು ಪಾಠ. ಸಂಬಿತ್ ಪಾತ್ರ ಹೇಳಿಕೆ ಕೋಟ್ಯಂತರ ದೈವ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಿದ್ರೂ ಈ ಬಗ್ಗೆ ಮೋದಿ ಅವರ ಮೌನವೇಕೆ? ಸ್ವಘೋಷಿತ ದೇವಮಾನವರಾಗಲು ಹೊರಟಿದ್ದಾರಾ ಪ್ರಧಾನಿ? ದಿನೇಶ್ ಗುಂಡೂರಾವ್ ಅವರಿಂದ ಸರಣಿ ಪ್ರಶ್ನೆ. ಎಸ್ಐಟಿ ತನಿಖೆಯ ಹಾದಿ ತಪ್ಪಿದೆ ಎಂಬುದು ಸುಳ್ಳು. ಯಾವ ಫೋನ್ ಕದ್ದಾಲಿಕೆಯೂ ಆಗಿಲ್ಲ. ಪ್ರಜ್ವಲ್ ವಿರುದ್ಧದ ತನಿಖೆ ಸರಿಯಾಗಿ ನಡೀತಾ ಇದೆ ಎಂದ ಸಚಿವ ಎಚ್.ಕೆ. ಪಾಟೀಲ್. ಪೆನ್ ಡ್ರೈವ್ ಕೇಸ್ ಸಂಬಂಧಿತ ಕಥೆ ಸಿನಿಮಾ ಆಗ್ತಿದೆಯಾ? ಸಿಂಹ ಗುಹೆ ಅನ್ನೋ ಚಿತ್ರದ ಟೀಸರ್ ರಿಲೀಸ್ನಿಂದ ಚರ್ಚೆ ಶುರು. ಹಾಸನದಲ್ಲೇ ಶೂಟಿಂಗ್ ಆಗಿರೋದ್ರಿಂದಲೂ ಪ್ರಶ್ನೆ ಉದ್ಭವ. ಇದು ಕಾಕತಾಳೀಯ ಅಷ್ಟೇ ಅಂತ ಚಿತ್ರತಂಡದ ಸ್ಪಷ್ಟನೆ. ಬೆಳಗಾವಿಯ ಸಕ್ಕುಬಾಯಿಯಿಂದ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಕಣ್ಣಿನ ಶಸ್ತ್ರಚಿಕಿತ್ಸೆ. ಈಗ ಗ್ಯಾರಂಟಿ ಟೀಕಿಸೋ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ. ಟ್ವೀಟ್ ಮಾಡಿ ಕೌಂಟರ್ ಕೊಟ್ಟ ಡಿಕೆಶಿ. ಕೊಡಗಿನಲ್ಲಿ ಮಳೆಯ ಅಬ್ಬರ. ಕೂಡ್ಲೂರಿನ ಕೆಕೆ ನಿಂಗಪ್ಪ ಬಡಾವಣೆಯಲ್ಲಿ ಅಪಾರ ಹಾನಿ. ಶಾಲಾ ಶಿಕ್ಷಕಿ ಮನೆಯ ಮೇಲೆ ಬಿದ್ದ ತಡೆಗೋಡೆ. ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಪಿಡಿಒ ಭೇಟಿ ನೀಡಿ ಪರಿಶೀಲನೆ. ಕೇರಳದ ವರುಣಾರ್ಭಟ ಜೋರು. ಗುರುವಾಯೂರ್ ದೇವಸ್ಥಾನದಲ್ಲಿ ಮೊಣಕಾಲಿನವರೆಗೆ ನಿಂತ ನೀರು. ಕೊಚ್ಚಿಯ ಇನ್ಫೋ ಪಾರ್ಕ್ ದಕ್ಷಿಣ ಗೇಟ್ ಬಳಿ ಜಲಾವೃತ. ಜನರಿಗೆ ಜಲ ಸಂಕಟ. ಅಂಜಲಿ ಹಾಗೂ ನೇಹಾ ಹತ್ಯೆಗೆ ಖಂಡನೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಕ್ಯಾಂಡಲ್ ಮಾರ್ಚ್. ಸರ್ಕಾರ ಕೂಡಲೇ ಆರೋಪಿಗಳನ್ನ ಗಲ್ಲಿಗೇರಿಸುವಂತೆ ಒತ್ತಾಯ. ರೈತಪರ ಹೋರಾಟಗಾರ್ತಿ ಜಯಶ್ರೀ ಇನ್ನಿಲ್ಲ. ಅನಾರೋಗ್ಯದಿಂದ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಇಂದು ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೆಸಿ ಬಳಿಕ ಅಂತ್ಯಕ್ರಿಯೆ. ಉತ್ತರ ಕನ್ನಡ ಮುಸೇಗಾರ ಗ್ರಾಮದಲ್ಲಿ ಕರಿಚಿರತೆ ಪ್ರತ್ಯಕ್ಷ. ಸಾಕುನಾಯಿಯನ್ನ ಹೊತ್ತೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸ್ಥಳೀಯರಲ್ಲಿ ಮನೆ ಮಾಡಿದ ಆತಂಕ. ಪುಣೆಯ ಪೋರ್ಷೆ ಕಾರು ಅಪಘಾತ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ. ಬಾಲ ನ್ಯಾಯ ಮಂಡಳಿಯಿಂದ ಅಪ್ರಾಪ್ತ ಬಾಲಕನ ಜಾಮೀನು ರದ್ದು. ಮಕ್ಕಳ ಸುಧಾರಣಾ ಗೃಹಕ್ಕೆ ಕಳುಹಿಸುವಂತೆ ಆದೇಶ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 30 ಸ್ಥಾನಗಳನ್ನು ಪಡೆಯುತ್ತೆ. ಇದಾದ ಬಳಿಕ ಮಮತಾ ಬ್ಯಾನರ್ಜಿ ಸರ್ಕಾರ ಛಿದ್ರ ಆಗುತ್ತೆ. ದೀದಿ ನಾಡಲ್ಲಿ ನಿಂತು ಭವಿಷ್ಯ ನುಡಿದ ಅಮಿತ್ ಶಾ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಗಡಿದಂ ವೆಂಕಟರಮಣ ಸ್ವಾಮಿ ರಥೋತ್ಸವ ಸಂಭ್ರಮ. ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಅದ್ಧೂರಿ ಅಲಂಕಾರ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ದೃಶ್ಯ ವೈಭವ. ಆರ್ಸಿಬಿಯ ಚೊಚ್ಚಲ ಟ್ರೋಫಿ ಕನಸು ನುಚ್ಚುನೂರು. ಎಲಿಮಿನೇಟರ್ ಪಂದ್ಯದಲ್ಲಿ ಡ್ಯುಪ್ಲೆಸಿ ಪಡೆಗೆ ಆಘಾತ. ರಾಜಸ್ಥಾನಕ್ಕೆ 4 ವಿಕೆಟ್ಗಳ ಗೆಲುವು. ಹೊಸ ಅಧ್ಯಾಯ ಬರೆಯುವ ಡ್ರೀಮ್ ಭಗ್ನ. ಕ್ರಿಕೆಟ್ ಲೋಕಕ್ಕೆ ಗುಡ್ ಬೈ ಹೇಳಲು ಸಜ್ಜಾದ ಆರ್ಸಿಬಿ ಫಿನಿಷರ್. ದಿನೇಶ್ ಕಾರ್ತಿಕ್ಗೆ ಸೋಲಿನ ವಿದಾಯನ. ಅಧಿಕೃತವಾಗಿ ಏನನ್ನೂ ಘೋಷಿಸದ ಡಿಕೆ ಮತ್ತೊಂದು ವರ್ಷ ಆಡಿ ಅಂತಿದ್ದಾರೆ ಫ್ಯಾನ್ಸ್.
ಬಾಲಿವುಡ್ ನಟ ಶಾರುಖ್ ಖಾನ್ ಆರೋಗ್ಯದಲ್ಲಿ ಏರುಪೇರು. ಅಹಮದಾಬಾದ್ ನಗರ ಕೆಡಿ ಆಸ್ಪತ್ರೆಗೆ ದಾಖಲು. ಹೀಟ್ ಸ್ಟ್ರೋಕ್ಗೆ ಒಳಗಾದ ನಟನಿಗೆ ಚಿಕಿತ್ಸೆ, ಅಭಿಮಾನಿಗಳಲ್ಲಿ ಆತಂಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.